ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಕಜಾಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಹಳ ಸುಲಭವಾಗಿ ತೋರಿಸ್ಕೊಡ್ತೀನಿ. ಇದು ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕಡೆ ತನಕ ನೋಡಿ. ಕಜಾಯ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಳತೆ ಹಾಗೂ ಸರಿಯಾದ ರೀತಿಯಲ್ಲಿ ಪಾಕ ತೆಗೆಯೋದು. ಇವೆರಡು ಸರಿ ಇದ್ರೆ ಕಜಾಯ ಅಂತೂ ಫೇಲ್ಯೂರ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಹಾಗಾದ್ರೆ ತಡ ಮಾಡದೆ ಕಜಾಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ದೋಸೆ ಅಕ್ಕಿನ ತಗೊಳ್ತಾ ಇದ್ದೀನಿ. ಇಲ್ಲ ಕೆಂಪಕ್ಕಿ ಕೂಡ ತಗೊಳ್ಬೋದು. ಅಕ್ಕಿ ಸ್ವಲ್ಪ ದಪ್ಪ ಇದ್ರೆ ಕಜಾಯ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸುಮಾರು 3/4 kg ಅಷ್ಟು ಮುದ್ದೆ ಬೆಲ್ಲನ ತಗೊಂಡಿದ್ದೀನಿ. ನಾನು ಇವಾಗ ಕಪ್ಪಿನ ಅಳತೆ ಕಡಿಮೆ ಪ್ರಮಾಣದಲ್ಲಿ ಮಾಡೋರ್ಗೆ ಹೇಳ್ಬೇಕು ಅಂದ್ರೆ 1 ಕಪ್ ಅಕ್ಕಿಗೆ 3/4 ಕಪ್ ಅಷ್ಟು ಬೆಲ್ಲ ತಗೊಂಡ್ರೆ ಸರಿಯಾಗಿರುತ್ತೆ. ಸುಮಾರು 6 ಗಂಟೆಗಳ ಕಾಲ ನಾನು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸ ರಾತ್ರಿ ಕೂಡ ನೆನೆಸಿಟ್ಕೊಳ್ಬೋದು, ತೊಂದರೆ ಇಲ್ಲ. ನೆಂದಿರೋ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಂಡು ಸೋರ್ ಹಾಕೊಳ್ಬೇಕಾಗತ್ತೆ, ಅಂದ್ರೆ ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರಲ್ಲಿರೋ ನೀರೆಲ್ಲ ಕ್ಲೀನಾಗಿ ಇಳಿಯೋ ತರ ಒಂದು 5 ನಿಮಿಷ ಬಿಟ್ರೆ ಸಾಕು. ನಂತರ ಸ್ಟ್ರೈನ್ ಮಾಡ್ಕೊಂಡಿರೋ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಒಣಗಿಸ್ಕೊಳ್ಬೇಕಾಗತ್ತೆ. ಸುಮಾರು 10ರಿಂದ 15 ನಿಮಿಷ ಹರಡ್ಬಿಟ್ಟು ಒಣಗಿಸ್ಕೊಂಡ್ರೆ ಸಾಕು. ಫ್ಯಾನ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಅದು ಬೇಗ ಒಣಗುತ್ತೆ. ಕಂಪ್ಲೀಟ್ ಆಗಿ ಒಣಗಬಾರ್ದು, 3/4 ಭಾಗ ಅಷ್ಟು ಒಣಗಬೇಕಾಗತ್ತೆ. ಕೈಯಲ್ಲಿ ಈ ತರ ಮುಟ್ ನೋಡಿದಾಗ ಸ್ವಲ್ಪ ಅಕ್ಕಿ ಎಲ್ಲ ಕೈಗೆ ಅಂಟ್ಕೊಳ್ಬೇಕು, ಡ್ರೈ ಅನ್ನಿಸ್ಬಾರ್ದು. ಇನ್ನು ಅದರಲ್ಲಿ ತೇವಾಂಶ ಸ್ವಲ್ಪ ಇರಬೇಕು, ತಣ್ಣಗಿರ್ಬೇಕು. ಸೊ ಆವಾಗ ನಾವು ಒಂದು ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಅದಿನ್ನು ತೇವಾಂಶ ಇರುವಾಗಲೇ ಬೇಗ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಕ್ವಾಂಟಿಟಿ ಜಾಸ್ತಿ ಇದ್ರೆ ನಾವು ಫ್ಲೋರ್ ಮಿಲ್ಲಲ್ಲಿ ತೇವಾಂಶ ಇರುವಾಗಲೇ ಹೋಗಿ ಮಿಲ್ ಮಾಡಿಸ್ಕೊಂಬರ್ಬೋದು. ಫ್ಲೋರ್ ಮಿಲ್ಲಲ್ಲಾಗಲಿ ಮಿಕ್ಸಿಯಲ್ಲಿ ಹಾಕಿದ್ರು ಅಷ್ಟೇ ಜರಡಿ ಮಾಡೋದನ್ನ ಮರಿಬಾರದು. ಅದು ಫೈನ್ ಪೌಡರ್ ಇರಬೇಕು, ಆವಾಗ ಕಜಾಯ ತಿನ್ನುವಾಗ ಅದು ತರಿ ಅನ್ಸೋದಿಲ್ಲ. ಎಲ್ಲ ಜರಡಿ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಅದು ಒಣಗಬಾರ್ದು. ಸೊ ಹಾಗಾಗಿ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಗಾಳಿ ಆಡೋದಿಲ್ಲ, ಹಾಗೂ ಅದರಲ್ಲಿ ಇರೋ ತೇವಾಂಶ ಹಾಗೆ ಉಳಿಯುತ್ತೆ. ಯಾಕಂದ್ರೆ ನಾವಿನ್ನು ಪಾಕ ತೆಗಿಯೋ ತನಕ ಅದು ಒಣಗಬಾರ್ದು ಅನ್ನೋ ಕಾರಣಕ್ಕಾಗಿ. ಒಂದು ಥಿಕ್ ಬಾಟಮ್ ಪ್ಯಾನ್ ಅಂದ್ರೆ ದಪ್ಪ ತಳದ ಪಾತ್ರೆಯಲ್ಲಿ ಬೆಲ್ಲ ಹಾಕೊಂಡು 1/4 ಭಾಗ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 3/4 ಕಪ್ ಬೆಲ್ಲ ಹಾಗೂ 1/4 ಕಪ್ ನೀರು ಕರೆಕ್ಟ್ ಆಗಿರುತ್ತೆ. ಬೆಲ್ಲ ಆದಷ್ಟು ನಾವು ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು ಬೆಟರು, ಬೇಗ ಕರಗುತ್ತೆ. ಈ ತರ ಸೌಟಿಂದ ಈ ತರ ಪ್ರೆಸ್ ಮಾಡಿ ಅದನ್ನ ಪುಡಿ ಮಾಡಿಕೊಂಡು ಬೇಗ ಕರಗಿಸ್ಕೊಳ್ಬೇಕಾಗತ್ತೆ. ಒಂದು ತಟ್ಟೆಯಲ್ಲಿ ನೀರನ್ನ ರೆಡಿ ಇಟ್ಕೊಳ್ಬೇಕು, ಅದು ಪಾಕ ಚೆಕ್ ಮಾಡೋದಕ್ಕೆ ಬೇಕಾಗತ್ತೆ. ಬೆಲ್ಲ ಎಲ್ಲ ಪೂರ್ತಿ ಕರಗಿ ಈ ತರ ಕುದಿಲಿಕ್ಕೆ ಶುರು ಆದಾಗ ಸುಮಾರು 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಕೆಲವರು ಎಳ್ಳು ಗಸಗಸೆ ಹಾಕೊಳ್ತಾರೆ, ನಾನು ಅದನ್ನೆಲ್ಲ ಏನೂ ಹಾಕೊಂಡಿಲ್ಲ. ನೋಡಿ, ಈ ರೀತಿ 1 ಡ್ರಾಪ್ ನಾವು ನೀರಲ್ಲಿ ಬಿಟ್ಟಾಗ ಅದು ಎಲ್ಲ ಒಂದೇ ಕಡೆ ಕೂಡ್ಕೋಬೇಕು. ಇನ್ನು ಪಾಕ ಬಂದಿಲ್ಲ ನೋಡಿ, ಮತ್ತೆ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ, ಬೇಗ ಬಂದ್ಬಿಡತ್ತೆ. ನೋಡಿ, ಈ ತರ ತಳ್ಳದಾಗ ಬೆರಳಿಂದ ಎಲ್ಲ ಒಂದ್ ಕಡೆಗೆ ಕೂತ್ಕೊಳ್ಳುತ್ತೆ. ಒಂಥರ ಸಾಫ್ಟ್ ಬಾಲ್ ಅಂತ ಏನ್ ಹೇಳ್ತೀವಿ, ಆ ಹದದಲ್ಲಿ ಪಾಕ ಬಂದ್ರೆ ಕರೆಕ್ಟ್ ಆಗಿರತ್ತೆ. ಪಾಕ ಬಂದ ಕೂಡ್ಲೆ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಹೋಗ್ಬೇಕು, ಒಟ್ಟಿಗೆ ಹಾಕೋಬಾರ್ದು. ಸ್ವಲ್ಪನೇ ಹಾಕೊಂಡು ತಿರ್ಗಿಸ್ತಾ ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದು ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಹಾಕೊಂಡಿರೋದು ಅಷ್ಟು ಬೇಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸತಿ ಪಾಕ ಜಾಸ್ತಿ ಇರುತ್ತೆ, ಕೆಲವು ಸತಿ ಅಕ್ಕಿ ಹಿಟ್ಟು ಕಮ್ಮಿ ಆಗ್ಬಿಡತ್ತೆ. ಸೊ ಅಕ್ಕಿ ಹಿಟ್ಟು ಯಾವಾಗ್ಲೂ ಜಾಸ್ತಿ ಇಟ್ಕೊಳ್ಳೋದು ಒಳ್ಳೇದು. ಸೊ ಬೈ ಚಾನ್ಸ್ ಪಾಕ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಬೋದು. ಸಾಮಾನ್ಯ ಈ ಅಳತೆಗೆ ಏನು ಶಾರ್ಟೇಜ್ ಬರೋದಿಲ್ಲ, ಕರೆಕ್ಟಾಗಿ ಆಗುತ್ತೆ ಇದು. ನೋಡಿ, ಈ ರೀತಿ ಚೆನ್ನಾಗಿ ಲಂಪ್ಸ್ ಇಲ್ದಿರೋ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಲೋ ಫ್ಲೇಮಲ್ಲಿ ಈ ತರ ತಿರುಗಿಸ್ಕೊಟ್ರೆ ಹದವಾಗಿ ಬರುತ್ತೆ. ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ಪಾತ್ರೆಯಲ್ಲಿ ಬಿಡಬಾರ್ದು, ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದ್ರೆ ಕುಕ್ಕಿಂಗ್ ಪ್ರಾಸೆಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಅದರಲ್ಲೇ ಇದ್ರೆ ಇನ್ನೂ ಬೇಯ್ತಾ ಹೋಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ, ಎಷ್ಟು ನೀಟಾಗಿ ಪಾಕ ಬಂದಿದೆ. ಈ ತರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ಕಜಾಯ ಚೆನ್ನಾಗಿ ಬರುತ್ತೆ. ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು.
ನೋಡಿ ಉಂಡೆ ಮಾಡಿದ್ರೆ ಎಷ್ಟು ನೀಟಾಗಿ ಕೈಗೆ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ಇದು ಮತ್ತೆ ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಒಂದು ಲೇಯರ್ ಅದ್ರ ಮೇಲೆ ಸವರ್ಕೊಳ್ಬೇಕಾಗತ್ತೆ. ಅವಾಗ ಡ್ರೈ ಆಗೋದಿಲ್ಲ. ಫುಲ್ಲು ತಣ್ಣಕ್ಕಾದ್ಮೇಲೆ ಮುಚ್ಚಳ ಮುಚ್ಚಿ ರೆಸ್ಟ್ ಮಾಡ್ಬೇಕು. ಸುಮಾರು 12 ಅವರ್ಸ್ ಆದ್ರೂ ರೆಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ತನಕ ಕಜ್ಜಾಯ ಮಾಡಕ್ ಹೋಗ್ಬಾರ್ದು, ಸರಿಯಾಗಿ ಬರೋದಿಲ್ಲ. ನನ್ನ ಪ್ರಕಾರ 1 ಡೇ ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಇವತ್ತು ಬೆಳಗ್ಗೆ ಪಾಕ ತೆಗೆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ ನಾವು ಕಜ್ಜಾಯ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 24 ಅವರ್ಸ್ ನಂತರ ಮಾಡಬೇಕು. ಮಿಕ್ಕಿರೋ ಪಾಕನ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 4-5 ತಿಂಗಳು ಇಟ್ಕೊಳ್ಬಹುದು. ಯಾವಾಗ ಕಜ್ಜಾಯ ಮಾಡ್ಬೇಕಾಗುತ್ತೋ ನಾವು ಹೊರಗಡೆ ತೆಗೆದು ಒಂದು 4-5 ಅವರ್ ಬಿಟ್ರೆ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ. ಆವಾಗ ನಮಗ್ ಬೇಕಾದಾಗ ಕಜ್ಜಾಯನ ಮಾಡ್ಕೊಳ್ಬಹುದು. ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಸಣ್ಣ ನಿಂಬೆಹಣ್ಣು ಗಾತ್ರ ಅಷ್ಟು ಮಾಡ್ಕೊಳ್ಬೇಕಾಗತ್ತೆ. ಕಜ್ಜಾಯನ ನಾನು 3 ವಿಧಾನದಲ್ಲಿ ತೋರಿಸ್ಕೊಡ್ತೀನಿ, ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ. ರೆಗ್ಯುಲರ್ ಮೆಥಡ್ ನಾವು ಕೈಯಲ್ಲೇ ಒಂದು ಬಟರ್ ಪೇಪರ್ ಅಥವಾ ಒಂದು ಎಲೆ ಮೇಲೆ ನಾವು ತಟ್ಕೊಳ್ಬಹುದು. ಈ ತರ ಕ್ಲೀನಾಗಿ ಉಂಡೆನ ಮಾಡಿಕೊಂಡು ಸ್ವಲ್ಪ ತಿಕ್ಕಾಗಿರ್ಬೇಕು. 1/4 ಇಂಚಕ್ಕಿಂತ ಕಮ್ಮಿ, ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ತೆಳ್ಳಕ್ಕಿರಬಾರ್ದು. ಕ್ಲೀನಾಗಿ ಈ ತರ ತಟ್ಕೊಳ್ಬೇಕು. ನೋಡಿ ಸುಮಾರು ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಇನ್ನೊಂದು ಮೆಥಡ್ ಬಂದು ಈ ತರ ವುಡನ್ ಪ್ರೆಸ್, ನಾವು ಪುಲ್ಕಾಗೆ ಬಳಸ್ತೀವಲ್ಲ ಪ್ರೆಸ್ ಮಾಡ್ಲಿಕ್ಕೆ, ಅದರಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಸುಲಭವಾಗಿ ರೌಂಡ್ ಶೇಪ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲ ಅಂತಂದ್ರೆ ಇನ್ನೂ ಸುಲಭವಾಗಿ ಅಂತಂದ್ರೆ ರೋಟಿ ಪ್ರೆಸ್, ನಾವು ರೋಟಿ ಮಾಡ್ಲಿಕ್ಕೆ ಇಲ್ಲ ಕಡುಬು ಮಾಡ್ಲಿಕ್ಕೆಲ್ಲ ಬಳಸ್ತೀವಲ್ಲ, ಆ ಕಡೆ ಈ ಕಡೆ ಒಂದು ಬಟರ್ ಪೇಪರ್ಗೆ ತುಪ್ಪನ ಸವರ್ಕೊಂಡು ಪ್ರೆಸ್ ಮಾಡಿದ್ರೆ ಸುಲಭವಾಗಿ ಬೇಗ ಮಾಡ್ಕೋಬಹುದು. ತುಂಬಾ ಜೋರಾಗಿ ಪ್ರೆಸ್ ಮಾಡಿದ್ರೆ ತೆಳ್ಳಗೆ ಬರುತ್ತೆ, ಸ್ವಲ್ಪ ಜೆಂಟಲ್ ಪ್ರೆಸ್ ಮಾಡಿದ್ರೆ ನೋಡಿ ಈ ಥಿಕ್ನೆಸ್ ಬರುತ್ತೆ. ಬಿಗಿನರ್ಸ್ಗೆ ಇದು ಒಳ್ಳೆ ಮೆಥಡ್ ಅಂತ ಹೇಳ್ತೀನಿ. ಒಂದು ಬಾಣ್ಲಿಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಬರೀ ತುಪ್ಪದಲ್ಲೇ ಕರಿತಾರೆ, ಕೆಲವರು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ತಾರೆ. ಅವ್ರವ್ರ ಇಚ್ಛಾನುಸಾರ ಮಾಡ್ಕೊಳ್ಬಹುದು. ಸಣ್ಣ ಪೀಸ್ ಹಾಕಿ ನೋಡಿದಾಗ ತಕ್ಷಣ ಮೇಲ್ ಎದಳ್ಬೇಕು, ಅವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೋಡಿ ಇವಾಗ ಹಾಕಿದ ತಕ್ಷಣ ನೋಡಿ ತಕ್ಷಣ ಮೇಲ್ ಬರಬೇಕು, ಆವಾಗ ಎಣ್ಣೆ ಸರಿಯಾದ ಹದದಲ್ಲಿ ಕಾದಿದೆ ಅಂತ ಅರ್ಥ. ಆವಾಗ ನಾವು ಈ ರೀತಿ ಎಣ್ಣೆಲಿ ಒಂದೊಂದಾಗಿ ಬಿಡ್ತಾ ಕರ್ಕೊಳ್ಬೇಕು. ಎಣ್ಣೆಲಿ ಈ ತರ ನಾವು ಕೈಯಲ್ಲಿ ಹಾಕೋದ್ರಿಂದ ಕೈಗೆ ಎಣ್ಣೆ ತಾಕತ್ತೆ ಅಥವಾ ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇರೋರಿಗೆ, ಬಿಗಿನರ್ಸ್ಗೆ, ನಾವು ಬಟರ್ ಪೇಪರ್ ಅಲ್ಲಿ ತಟ್ಕೊಂಡಿರೋದನ್ನ ಹಾಗೆ ನಾವು ಜಾಲ್ರಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಜಾಲ್ರಾನ ಹಾಗೆ ಎಣ್ಣೆಯಲ್ಲಿ ಸ್ಲೈಡ್ ಮಾಡಿದ್ರೆ ಕೈಗೆ ಎಣ್ಣೆ ತಾಕತ್ತೆ ಅಥವಾ ಸಿಡಿಯುತ್ತೆ ಅನ್ನೋ ಭಯ ಇರೋದಿಲ್ಲ. ಎಣ್ಣೆಲಿ ಹಾಕಿದ ತಕ್ಷಣ ಈ ತರ ಮೇಲ್ಗಡೆ ತೇಲಿಕ್ ಶುರು ಆಗತ್ತೆ. ನೋಡಿ ಇವಾಗ ಮೇಲ್ ಬಂತು. ಸೊ ಅವಾಗ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾತ್ರ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಸಿಹಿತೆ, ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಹದವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ಒಂದ್ ಸೈಡ್ ಫುಲ್ಲು ಬೇಯಿಸ್ಕೊಂಡ ನಂತರ ಅದನ್ನ ಇನ್ನೊಂದ್ ಸೈಡು ತಿರುಗಿಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತೆ ಮತ್ತೆ ತಿರುಗಿಸ್ಬಾರ್ದು. ಒಂದ್ಸತಿ ಒಂದ್ ಕಡೆ ಬೇಯಿಸ್ಕೊಂಡ ನಂತರ ಇನ್ನೊಂದ್ಸತಿ ಬೇಯಿಸ್ಕೊಂಡ್ರೆ ಸಾಕು ಇನ್ನೊಂದ್ ಕಡೆ. ಈ ತರ 2 ಜಾಲ್ರ ಇಟ್ಕೊಂಡು ನಾವು ಎಣ್ಣೆನೆಲ್ಲ ಪ್ರೆಸ್ ಮಾಡಿ ತಕ್ಕೋಬಹುದು. ಕೆಲವರು ಎಣ್ಣೆನ ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಹೆಲ್ತ್ ಪಾಯಿಂಟ್ ಇಂದ ಸುಮ್ಮನೆ ಅಷ್ಟೊಂದು ಎಣ್ಣೆ ಸೇರೋದ್ ಬೇಡ ಅನ್ನೋರು ಈ ತರ ನಾವು 2 ಜಾಲ್ರ ಮಧ್ಯ ಪ್ರೆಸ್ ಮಾಡಿ ಎಕ್ಸಸ್ ಏನ್ ಎಣ್ಣೆ ಅಥವಾ ತುಪ್ಪ ಏನಿರುತ್ತೋ ಎಲ್ಲ ಬಂದ್ಬಿಡತ್ತೆ. ತುಂಬಾ ಜೋರಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಪಾಕ ಏನಾದ್ರೂ ಗಟ್ಟಿ ಆಯ್ತು ಅನ್ಸಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಕಲ್ಸ್ಕೊಂಡ್ ಮಾಡ್ಬೋದು. ಇಲ್ಲಾಂದ್ರೆ ಪಾಕ ತುಂಬಾ ತೆಳುವಾಯ್ತು ಅಂತಂದ್ರೆ 1-2-3 ಚಮಚ ಗೋಧಿ ಹಿಟ್ಟನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ನಾನ್ ಹೇಳಿರೋ ಪ್ರಮಾಣದಲ್ಲಿ ನೀವು ಮಾಡಿದ್ರೆ ಖಂಡಿತ ಪಾಕ ಗಟ್ಟಿನೂ ಆಗೋದಿಲ್ಲ, ತೆಳುವೂ ಆಗೋದಿಲ್ಲ, ಹದವಾಗಿ ಬರುತ್ತೆ. ಒಂದ್ಸತಿ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡತ್ತೆ, ಇನ್ನೊಂದ್ಸತಿ ನಿಮ್ಗೆ ಸುಲಭವಾಗಿ ಮಾಡ್ಕೋಬಹುದು. ಅದು ಗಾದೆ ಇದೆಯಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಒಂದ್ಸತಿ ಮಾಡಿದಾಗ್ಲೇ ನಾವ್ ಎಷ್ಟೋ ಕಲಿತೀವಿ, ಮಿಸ್ಟೇಕ್ಸ್ ಎಲ್ಲ ರೆಕ್ಟಿಫೈ ಮಾಡ್ಕೋಬಹುದು. ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತಂದ್ರೆ, ಕೆಲವರು ಅಕ್ಕಿ ಪ್ರಮಾಣದ ಬದಲು ಅಕ್ಕಿ ಹಿಟ್ಟಿನ ಪ್ರಮಾಣದ ತಕ್ಕಂಗೆ ಬೆಲ್ಲದ ಪ್ರಮಾಣ ತಗೊಳ್ತಾರೆ. ಹಾಗೆ ಮಾಡಬಾರ್ದು.
ನಾವು ಎಷ್ಟು ಅಕ್ಕಿ ತಗೊಳ್ತೀವೋ ಅದರಲ್ಲಿ ಮುಕ್ಕಾಲು ಭಾಗ ಅಷ್ಟು ನಾವು ಬೆಲ್ಲನ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಹೋಪ್ ಈ ವಿಡಿಯೋ ಎಸ್ಪೆಷಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ದಯವಿಟ್ಟು ಕಜಾಯನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.